ಎಲ್ಲ ಮಸೀದಿ ರಾಮಲಿಂಗೇಶ್ವರ ಮಠದ ಐತವ ಇದು ಗಲಾಟೆ ಅಲ್ಲ 15 ಲಕ್ಷ ಸರಿ ಅಂತ 2 ಲಕ್ಷ ಕಡಿಮೆ ಮಾಡಿ 16 ಅಂತ ಹೇಳಿ ಸರ್ 16 ಲಕ್ಷ ಮತದಾರರು ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ. ನಾಡಿನ ಸಮಸ್ತ ಸಜನ್ ಕೋಲ್ಡ್ ಪ್ರೆಸ್ ಎಣ್ಣೆಗಳು ಸುಧೀಂದ್ರ ಆಯಿಲ್ಸ್ನವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ. ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು. ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ, ರುಚಿ, ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು, ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವವಾಗಿ ತಯಾರಿಸಲಾಗುವುದು. ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯಕರವಾಗಿ ಹಾಗೆ ದೇಶದ ಬಗ್ಗೆ ಹೇಳಿದೆ, ನಾನು ರಾಜ್ಯದ ಬಗ್ಗೆನೂ ಹೇಳಿದೆ. ದೇವಸ್ಥಾನಗಳ ಇವತ್ತಿನ ದಿವಸ ವಕ್ಫಾಸ್ತಿಯಾಗಿ ಹೊರಡುತ್ತೆ. ಹೇಗೆ? ಹಿರಿಯರೊಬ್ಬರು ಮಾತಾಡಿದ್ದಾರೆ ನಮ್ಮ ಸ್ವಾಮೀಜಿಗಳ ಹತ್ರ. ನೋಡಿ, ಈ ತರ ಬೋರ್ಡ್ ಹಾಕಿದ್ದಾರೆ, ಇಷ್ಟು ಎಕರೆ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಈಗಲೂ ನೀವು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ? ಹಾಗಾಗಿ ಯಾವಾಗ ಮಲಗಿ ಬೆಳಗಾಗೋದ್ರೊಳಗೆ ಯಾವ ಆಸ್ತಿಗಳಿಗೆ ವಕ್ಫ್ ಬೋರ್ಡ್ಗಳು ಬರುತ್ತೆ ಗೊತ್ತಿಲ್ಲದೆ ಇರುವಂಥ ರೀತಿಯೊಳಗಡೆ ಇವತ್ತು ಕಾರ್ಯವನ್ನು ವಕ್ಫ್ ಮಂಡಳಿ ಮಾಡ್ತಾ ಇದೆ. ಇದಕ್ಕೆ ಇನ್ನೊಬ್ರು ಕುಮ್ಮಕ್ಕು, ಜಮೀರ್. ನಾನು ಹೇಳಿದೆ ಮೊನ್ನೆ ದಿನ, ನಿಜವಾಗ್ಲೂ ಅಲ್ಲಾಹನ ಬಗ್ಗೆ ನಿಮ್ಗೆ ಪ್ರೀತಿ ಇದ್ರೆ, ನಿಮ್ಮ ದೇವರು ಅಲ್ಲಾಹನ ಬಗ್ಗೆ ನಿಮಗೆ ಬಹಳ ಗೌರವ ಇದ್ರೆ ನೀನು ಬಂಗ್ಲೆನ ಬರೆದು ಕೊಟ್ಬಿಡು ಅಂತ ಹೇಳಿ. ನೀನು ಬಂಗ್ಲೆ ಕೊಡಕ್ಕಾಗಲ್ಲ ನಿಮಗೆ. ಬಡವರ ಜಾಗವನ್ನ, ರೈತನ ಜಮೀನನ್ನ ಅಲ್ಲಾಹ್ ಕೊಡು ಅಂತ ಹೇಳ್ತೀರಿ, ಅದಕ್ಕೆ ಟಸ್ಸೆ ಒತ್ತುತ್ತೀರಿ ನೀವು. ಇದೇ ರೀತಿ ತಮ್ಮ ಕಾರ್ಯ ಮುಂದುವರಿಸಿದ್ದೇ ಆದರೆ ಈ ದೇಶದೊಳಗಡೆ, ಈ ರಾಜ್ಯದೊಳಗಡೆ ಜಮೀರ್ ಅಂತವರನ್ನ ಹುಡುಕಿ ಹೊಡೆಯುವಂತ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಆಗತ್ತೆ. ಅದಕ್ಕೆ ತಾವು ಕಾರಣೀಭೂತರಾಗ್ತೀರಿ. ಓಡಾಡ್ಕೊಂಡು ಹೊಡೆಯುವಂತ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ನಿಮಗೆ. ಹಾಗಾಗಿ ಎಚ್ಚರಿಕೆ ಸಂದೇಶವನ್ನು ನಿಮಗೆ ಕಳಿಸ್ತಾ ಇದ್ದೇವೆ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ. ಹುಷಾರ್ ಅಂತ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಜಮೀನ್, ನೀವು ವಸತಿ ಸಚಿವರು, ಬಡವರಿಗೆ ಒಂದು ಸೂರು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ನೀವು.
ಬದಲಾಗಿ ಬಡವ ರೈತನ ಆಸ್ತಿಯನ್ನ ಅವನ ಹತ್ರ ಇರೋಂಥ 1 ಎಕರೆ 2 ಎಕರೆ 5 ಎಕರೆ ಜಾಗವನ್ನ ವಕ್ಫಿಗೆ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ಹೇಳಿದೆ, ನೀವು ಇದೇ ರೀತಿ ಕೆಲಸವನ್ನು ಮುಂದುವರಿಸಿದ್ದೆ ಆದ್ರೆ ಆ ಬಡವನ ಸಿಟ್ಟು ರಟ್ಟೆಗೆ ಬರುತ್ತೆ. ನೀವು ಓಡಾಡಲಿಕ್ಕೆ ಜಾಗನೇ ಸಿಗದೆ ಇರುವಂತ ರೀತಿ ಒಳಗಡೆ ನಿಮ್ಮನ್ನು ಅಟ್ಟಾಡ್ಸ್ಕೊಂಡು ಹೊಡೆಯುವಂತ ಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಇದಕ್ಕೆ ಅವಕಾಶ ಕೊಡಬೇಡಿ. ಇದು ಎಚ್ಚರಿಕೆ ಭಾರತೀಯ ಜನತಾ ಪಾರ್ಟಿದು. ಬಿಡೋದಿಲ್ಲ ಸಾರ್ವಜನಿಕರ ಆಸ್ತಿಯನ್ನ ಹಾಗೆ ಹುಡುಗಾಟಿಕೆಯಿಂದ ಮಾಡ್ಕೊಳ್ಳೋದಕ್ಕೆ. ಯಾವುದೇ ಬಡವರ ಆಸ್ತಿಯನ್ನ ವಶಪಡಿಸ್ಕೊಳ್ಳಕ್ಕೆ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ. ಅವತ್ತು ಹೋರಾಟ ಮಾಡಿದ್ದೇವೆ, ಇವತ್ತು ಹೋರಾಟ ಮಾಡಿ ರೈತರ ಪರವಾಗಿ ಬಡವರ ಪರವಾಗಿ ಅವರ ಸ್ವತ್ತುಗಳನ್ನು ಉಳಿಸುವಂತ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೊಡುತ್ತೆ. ಜಮೀರ್ ಅವರೇ, ಶಿವಮೊಗ್ಗಕ್ಕೆ ಬರುವಂತ ಧೈರ್ಯವನ್ನು ನೀವು ಮಾಡಬೇಡಿ. ಇದೇ ರೀತಿಯ ಮನಸ್ಥಿತಿ ನಿಮ್ಮದು ಮುಂದುವರಿಸಿಕೊಂಡೇ ಹೋಗೋದಾದ್ರೆ ನೀವು ಶಿವಮೊಗ್ಗಕ್ಕೆ ಬರೋ ಧೈರ್ಯ ಮಾಡಬೇಡಿ. ನಾವು ಕರೆದ್ವಿ ವಸತಿ ಕಟ್ಟಡಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ತಾವು ಬರಬೇಕು ಅಂತೇಳಿ, ಬರಲಿಲ್ಲ. ಯಾಕಂದ್ರೆ ಪುರುಸೊತ್ತಲ್ಲಿದೆ ನಿಮಗೆ. ವಕ್ಫ್ ಆಸ್ತಿ ಲಪಟಾಯಿಸೋದ್ರೊಳಗಡೆ ನಿಮಗೆ ಆಸಕ್ತಿ ಜಾಸ್ತಿ, ಬಡವರಿಗೆ ಸೂರು ಕೊಡೋದ್ರ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ. 4 ಬಾರಿ ನಿಮ್ಮ ಆಫೀಸಿಗೆ ಬಂದು ಕೂಗಿ ಬಂದೆ ನಾನು, ಬನ್ನಿ ಅಂತೇಳಿ. ಈಗ ಬರಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ? ನೀವು ಬಂದ್ರೆ ಇಲ್ಲಿ ಇರುವಂತ ಆಸ್ತಿಗಳು ಯಾವುದು ಪೆಂಡಿಂಗ್ ಇದೆ ಅದೆಲ್ಲದೂ ಕೂಡ ಬರೆದು ಹೋಗ್ಬಿಡ್ತೀರಿ ನೀವು. ಆ ಕಾರಣಕ್ಕೂ ಬರ್ಕೂಡ್ದು. ಈ ಕೃತ್ಯ ಬರಲಿಕ್ಕೆ ಬರುವಂತ ವ್ಯಕ್ತಿಯನ್ನ ಶಿವಮೊಗ್ಗದೊಳಗಡೆ ಓಡಾಡಲಿಕ್ಕೆ ನಾವು ಬಿಡೋದಿಲ್ಲ. ಆ ಎಚ್ಚರಿಕೆ ಮಾತುಗಳನ್ನು ಹೇಳೋ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿಬಿಟ್ಟಿದ್ದೀರಿ ಜಮೀರ್ ನೀವು.